ನಮಸ್ತೆ ಎಲ್ಲರಿಗೂ. ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗ ಈ ಥರ ಏನಾದರೂ ತಿಂಡಿ ಮಾಡಿ ತಿನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ನಾನು ಅಕ್ಕನ ಮನೆಗೆ ಬಂದಿದ್ದಾಗ ಚಿಕನ್ ರೆಸಿಪಿ ಮಾಡಿದ್ರು. ಅದಕ್ಕೆ ನಾವಿವತ್ತು ಬಾಳೆ ಎಲೆ ತಿಂಡಿನ ಮಾಡೋಣ ಅಂತ ಅಂದ್ಕೊಂಡು ಬಾಳೆ ಎಲೆ ಕೊಯ್ಯೋದಕ್ಕೆ ಅಂತ ತೋಟಕ್ಕೆ ಬಂದಿದ್ವಿ. ಈ ತೋಟದಲ್ಲಿ ಬಾಳೆ ಗಿಡ ತುಂಬಾ ಇದೆ. ಆದರೆ ನಮ್ಮ ಹೈಟಿಗೆ ಬಾಳೆ ಎಲೆ ಎಲ್ಲಿ ಸಿಗುತ್ತೋ, ಕೈಗೆ ಎಟಕೋದು ಎಲ್ಲಿರುತ್ತೋ ಎಳೆಗಲ ಅಲ್ಲಿ ನಾವು ಕಟ್ ಮಾಡ್ತಾ ಬಂದ್ವಿ. ಅಡಿಕೆ ಗಿಡಕ್ಕೆ ಮದ್ದು ಬಿಟ್ಟಿರೋದ್ರಿಂದಾಗಿ ಬಾಳೆ ಗಿಡಗಳಿಗೂ ಆ ಮದ್ದು ಬಿದ್ದಿರೋದ್ರಿಂದ ನಾವು ನೋಡಿಕೊಂಡು ಎಲೆನ ಕಟ್ ಮಾಡ್ಕೊಂಡು ತಂದ್ವಿ. ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲಿಂಕನ್ನು ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ನಮಗೆ ಇಷ್ಟು ಬಾಳೆ ಎಲೆ ಸಿಕ್ತು. ಇದನ್ನಿನ್ನೂ ಚೆನ್ನಾಗಿ ತೊಳೆದು ನಾವು ಇದನ್ನು ಬೆಂಕಿಲಿ ಸ್ವಲ್ಪ ಬಾಡಿಸಬೇಕು. ನಂತರ ಹಿಟ್ಟನ್ನು ಹಾಕಿಬಿಟ್ಟು ತಿಂಡಿಗೆ ರೆಡಿ ಮಾಡಲಿಕ್ಕಿರುವಂಥದ್ದು. ನಾವು ಬಾಳೆ ಎಲೆ ಗಟ್ಟಿ ಮಾಡಿದಾಗ ಇದಕ್ಕೆ ನಾವು ಬೂತಾಯಿ ಮೀನಿನ ಪುಳಿ ಮುಂಚಿ ರೆಸಿಪಿ ಮಾಡಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ಬಾಳೆ ಎಲೆ ಗಟ್ಟಿಗೆ ಬೂತಾಯಿ ಮೀನಿನ ರೆಸಿಪಿಯೇ ಒಳ್ಳೆ ಕಾಂಬಿನೇಷನ್. ನೀವು ಒಂದು ಸಲ ಬೂತಾಯಿ ಮೀನಿನ ರೆಸಿಪಿ ಮಾಡಿದಾಗಲೂ ಈ ಥರ ಒಂದು ಸಲ ಬಾಳೆ ಎಲೆ ಗಟ್ಟಿನ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಚಿಕನ್ ಗಸಿ ಮಾಡಿದಾಗ ಅದಕ್ಕೆ ಪುಂಡಿ ಮಾಡಿದರೆ ಕಾಂಬಿನೇಷನ್ ಒಳ್ಳೇದಿರುತ್ತೆ. ಆದರೆ ನಾವು ಇವತ್ತು ಬಾಳೆ ಎಲೆ ಗಟ್ಟಿನ ಮಾಡೋಣ ಅಂದ್ಕೊಂಡು ಇವತ್ತು ಬಾಳೆ ಎಲೆ ಗಟ್ಟಿಗೆ ರೆಡಿ ಮಾಡಿದ್ವಿ. ಎಲೆನ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಹೊತ್ತಾದ್ರೆ ನೀರು ಇಳಿಯೋದಕ್ಕೆ ಬಿಡಬೇಕು. ನೀರು ಇಳಿದ ನಂತರ ನಾವು ಬೆಂಕಿಯಲ್ಲಿ ಈ ಥರ ಅದನ್ನು ಬಾಡಿಸ್ಲಿಕ್ಕಿರುವಂಥದ್ದು. ಒಂದೇ ಸೈಡ್ ಮಾತ್ರ ಬಾಡಿಸ್ಲಿಕ್ಕೆ. ನಾವು ಎಲ್ಲಿ ಹಿಟ್ಟು ಹಾಕಿ ಅದನ್ನು ರೆಡಿ ಮಾಡ್ತೀವ ತಿಂಡಿಗೆ, ಆ ಸೈಡ್ ನಾವು ಬೆಂಕಿಗೆ ಇಡಲಿಕ್ಕಿಲ್ಲ. ಅದರ ಬ್ಯಾಕ್ ಸೈಡ್ಗೆ ನಾವು ಬೆಂಕಿಯಲ್ಲಿ ಇಟ್ಟು ಎಲೆನ ಬಾಡಿಸಬೇಕು. ಇಲ್ಲಾಂದರೆ ನಮಗೆ ಅದು ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಕಟ್ಟಾಗುತ್ತೆ ಎಲೆ. ಈ ಥರ ಬಾಡಿಸಿ ನಾವು ಮಾಡೋದ್ರಿಂದ ಎಲೆ ಕಟ್ಟಾಗೋದಿಲ್ಲ, ನೀಟಾಗಿ ನಾವು ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಲೆನ ಬೆಂಕಿಲಿ ಚೆನ್ನಾಗಿ ಬಾಡಿಸಿದ ನಂತರ ಇದನ್ನು ನಾವು ಒಂದು ಸಲ ಚೆನ್ನಾಗಿ ಒರೆಸ್ಬೇಕು. ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು. ಎರಡೂ ಬದಿ ಕೂಡ ಚೆನ್ನಾಗಿ ಒರೆಸಿ ಇಟ್ಕೋಬೇಕು. ಇವಾಗ ನೋಡಿ, ನಾವು ಚೆನ್ನಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಇನ್ನು ನಾವು ತೆಂಗಿನ ಎಣ್ಣೆನ ಹಚ್ಚಿಬಿಟ್ಟು ನಂತರ ನಾವು ಹಿಟ್ಟನ್ನು ಹಾಕಿ ಇದನ್ನು ರೆಡಿ ಮಾಡಲಿಕ್ಕಿರುವಂಥದ್ದು. ಅಂದರೆ ತೆಂಗಿನ ಎಣ್ಣೆನ ಹಚ್ಚಿ ನಾವು ಮಾಡಿದರೆ ನಮಗೆ ಬಾಳೆ ಎಲೆ ಗಟ್ಟಿ ಬೆಂದ ನಂತರ ತೆಗೆಯೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಅದು ತೆಗೆಯುವಾಗ ಎಲೆಗೆ ಎಣ್ಣೆನ ಚೆನ್ನಾಗಿ ಹಚ್ಚಿದ ನಂತರ ಹಿಟ್ಟನ್ನು ಎಲೆಗೆ ಹಾಕಿಬಿಟ್ಟು ಅದನ್ನು ತೆಳುವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಅಂದರೆ ನಾವು ಒಂದು ಬೌಲಲ್ಲಿ ನೀರಿಟ್ಕೊಂಡು ಆ ನೀರಲ್ಲಿ ಕೈಯನ್ನು ಒದ್ದೆ ಮಾಡ್ತಾ ಹಿಟ್ಟನ್ನು ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ನಾವು ಕೈಗೆ ನೀರು ಹಾಕ್ತಾ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಲಿಕ್ಕಾಗತ್ತೆ. ನಮಗೆ ಎಷ್ಟು ತೆಳುವಾಗಿ ಮಾಡಲಿಕ್ಕೆ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗ ಅದು ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೀವು ಬಾಳೆ ಎಲೆ ತಿಂಡಿ ಮಾಡೋವಾಗ ಎಣ್ಣೆ ಹಚ್ಚದೆ ನೀವು ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಬೇಯೋದಕ್ಕಿಟ್ರೆ ಅದು ಬೆಂದ ನಂತರ ನಮಗೆ ತೆಗೆಯೋದಕ್ಕೆ ಆಗೋದೇ ಇಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಅದು ಎಲೆಗೆ ಅಂಟ್ಕೊಂಡಿರುತ್ತೆ ಮತ್ತು ತೆಗೆಯೋದಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಎಲೆಗೆ ಎಣ್ಣೆ ಹಚ್ಚಿನೇ ಮಾಡಬೇಕಾಗುತ್ತೆ. ನಾವಿಲ್ಲಿ ಗಟ್ಟಿ ಮಾಡೋವಾಗ ದೊಡ್ಡ ದೊಡ್ಡ ಎಲೆನ ತಗೊಂಡಿದ್ದೀವಿ, ಅಂದರೆ ಬೇಗ ಮಾಡಿ ಮುಗಿಸ್ಬೋದು ಅಂತ. ಇವಾಗ ಬಾಳೆ ಎಲೆಗೆ ಹಿಟ್ಟನ್ನು ಹಚ್ಚಿಬಿಟ್ಟು ಎಲ್ಲ ರೆಡಿ ಮಾಡಿ ಆಗಿದೆ. ಇವಾಗ ಇದನ್ನು ಬೇಯೋದಕ್ಕೆ ಇಡಬೇಕು. ಇವಾಗ ನಾವಿಲ್ಲಿ ಒಂದು ದೊಡ್ಡ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀವಿ. ನೀರೀಗ ಕುದೀತಾ ಇದೆ. ಇವಾಗ ಮಾಡಿಟ್ಟಿರುವ ಎಲ್ಲ ಗಟ್ಟಿನ ಇದರಲ್ಲಿ ಬೇಯೋದಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆಯಲ್ಲಿ ಇದು ಬೇಯ್ತದೆ. ಇವಾಗ ಎಲ್ಲ ಗಟ್ಟಿನ ಇಟ್ಟು ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಇವಾಗ ನೋಡಿ, ಬಾಳೆ ಎಲೆ ಗಟ್ಟಿ ಬೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತೆಗೆಯೋದಕ್ಕೆ ಈಸಿಯಾಗಿ ಬರ್ತಾಯಿದೆ. ಅಂದರೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ತುಂಬ ಈಸಿಯಾಗಿ ತೆಗೆಯಬಹುದು. ನೀವು ಮಾಡುವಾಗ ಇದೇ ಥರ ಮಾಡಿ ನೋಡಿ. ಚಿಕನ್ ಗಸಿ ಕೂಡ ರೆಡಿ ಇದೆ. ಇದನ್ನು ಹಾಕಿಬಿಟ್ಟು ತಿನ್ನೋದೊಂದೇ ಬಾಕಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಲಿಂಕನ್ನು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.